ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಸಾಧನೆ ಮಾಡುತ್ತಾ ಬಂದಿರುವ ಏನಪೋಯ ಆಸ್ಪತ್ರೆಯ ವೈದ್ಯರ ತಂಡ ಇದೀಗ 13 ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆ ನಡೆಸಿ ಕ್ಯಾನ್ಸರ್ ಅಂಗವನ್ನು ತುಂಡರಿಸದೆ ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ದೇರಳಕಟ್ಟೆ ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಆಸ್ಪತ್ರೆ ವೈದ್ಯರ ತಂಡ 35ರ ಹರೆಯದ ವ್ಯಕ್ತಿಯ ಕಾಲನ್ನು ಈಗಾಗಲೇ ವಿಶ್ವದಲ್ಲೇ ಪ್ರಥಮವಾಗಿ 2 ಬಾರಿ ಯುನೈಟೆಡ್ ಕಿಂಗ್ಡಮ್ನ ರಾಯಲ್ ಆರ್ಥೋಪೆಟಿಕ್ ಆಸ್ಪತ್ರೆ ಬರ್ಮಿಂಗ್ಹ್ಯಾಮ್ನಲ್ಲಿ ನಡೆಸಿರುವ ಶಸ್ತ್ರಚಿಕಿತ್ಸೆಯಂತೆ ಇಲ್ಲಿ ನಡೆಸುವ ಮೂಲಕ ಕಾಲು ತುಂಡರಿಸದೆ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸುವ ಮೂಲಕ ವೈದ್ಯಕೀಯ ಲೋಕದಲ್ಲಿ ಅಚ್ಚರಿ ಮೂಡಿಸಿದ್ದಾರೆ. ಈ ಬಗ್ಗೆ ದೇರಳಕಟ್ಟೆಯ ಜುಲೇಖಾ ಆಸ್ಪತ್ರೆ ಸಭಾಂಗಣದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ ವೈದ್ಯರ ತಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಡಾಕ್ಟರ್ ಎಚ್.ಟಿ. ಅಮರ್ ರಾವ್ ಅವರು ಮಾಹಿತಿಯನ್ನ ನೀಡುತ್ತಾ ಹಾವೇರಿ ಮೂಲದ ವ್ಯಕ್ತಿಯ ತೊಡೆಯ ಮೂಳೆ ಮತ್ತು ಮಾಂಸಖಂಡ ಸ್ನಾಯುಗಳ ಕ್ಯಾನ್ಸರ್ ಬಯೋಪ್ಸಿ ಮೂಲಕ ವರದಿ ದೃಢಪಟ್ಟಿತ್ತು. ರಾಜ್ಯದ ವಿವಿಧ ಆಸ್ಪತ್ರೆಗೆ ತೆರಳಿದಾಗ ವೈದ್ಯರು ಕಾಲನ್ನು ತೆಗೆಯುವ ಸಲಹೆಯನ್ನ ನೀಡಿದ್ರು. ಆದರೆ ಈ ನಡುವೆ ಜುಲೇಖಾ ಏನಪೋಯ ಆಸ್ಪತ್ರೆಗೆ ಭೇಟಿ ನೀಡಿದ ರೋಗಿಯ ಪರಿಶೀಲನೆ ನಡೆಸಿ ಪ್ರಕರಣ ಗಂಭೀರ ಇರುವುದನ್ನು ಮನಗಂಡಿದ್ದರು. ಈ ನಿಟ್ಟಿನಲ್ಲಿ ದೇರಳಕಟ್ಟೆ ಆಸ್ಪತ್ರೆ ವೈದ್ಯರ ತಂಡ ಸರ್ಜಿಕಲ್ ಆಂಕಾಲಿಸ್ಟ್ ಅನ್ನ ಭೇಟಿಯಾದ ಬಳಿಕ ಹೊಸ ಮಾರ್ಗದ ಹುಡುಕಾಟ ಆರಂಭವಾಯಿತು. ಕಾಲು ತೆಗೆಯುವುದೇ ಅಂತಿಮ ಪರಿಹಾರವಲ್ಲ, ಅದನ್ನು ಉಳಿಸುವ ಸಾಧ್ಯತೆಗಳ ಬಗ್ಗೆ ಹಿಂದಿನ ಪ್ರಕರಣಗಳ ಹಾಗೂ ಅನೇಕ ಸಂಶೋಧನೆಗಳನ್ನು ನಡೆಸಿ ಕಾಲು ಉಳಿಸುವ ತೀರ್ಮಾನ ಕೈಗೊಂಡಿತ್ತು. ಪ್ರಸ್ತಾಪಿತ ಶಸ್ತ್ರಚಿಕಿತ್ಸೆ ಅತ್ಯಂತ ಸಂಕೀರ್ಣವಾದದ್ದು, ಸುಮಾರು 13 ಗಂಟೆಗಳ ಕಾಲ ನಡೆಯುವ ಮಹಾ ಶಸ್ತ್ರಚಿಕಿತ್ಸೆ. ಈ ವೇಳೆ ದೇಹದ ಬೆನ್ನಿನ ಭಾಗದಿಂದ ಮಾಂಸ ಹಾಗೂ ನರಗಳನ್ನು ತೆಗೆದು ಟೈಟಾನಿಯಂ ಸಹಾಯದಿಂದ ಅವುಗಳನ್ನು ಜೋಡಿಸಿ ಕಾಲಿನ ರಚನೆಯನ್ನು ಪುನರ್ ನಿರ್ಮಿಸಲಾಯಿತು. This is a case of 39-year-old hailing from Haveri. ಅಷ್ಟು ದೂರದಿಂದ ಬಂದಿದ್ದಾರೆ. ಕಾಲಲ್ಲಿ ನೋವು ಮತ್ತು ಊತ ಹಿಡ್ಕೊಂಡು ಬಂದಿದ್ದರು. ಅವರಲ್ಲಿ ಹಾವೇರಿಯಲ್ಲಿ ಒಂದು MRI ಸ್ಕ್ಯಾನ್ ಮಾಡಿಸಿದ್ರು. ಅದರಲ್ಲಿ ಅವರ ಕಾಲಿನ ಮೂಲದಲ್ಲಿ ದೊಡ್ಡ ಗೆಡ್ಡೆ ಆಗಿ ಬಂದಿತ್ತು ಅಂತ ತಿಳಿದು ಬಂದಿತ್ತು. ಸೊ ಅದರದ್ದು ಬಯಾಪ್ಸಿ ಹಿಡ್ಕೊಂಡೇ ಬಂದಿದ್ದು. ಅದೊಂಥರ ವಿಕಾರವಾದ ಕ್ಯಾನ್ಸರ್, ಆಸ್ಟಿಯೋಸಾರ್ಕೋಮಾ ಎಂದು ತಿಳಿದು ಬಂದಿತ್ತು. ಸೊ ಇದು ಅವರು ಡನ್ ಇಸ್ ಇವ್ಯಾಲ್ಯೂಯೇಷನ್ ಇನ್ ಆನ್ ಔಟ್ಸೈಡ್ ಹಾಸ್ಪಿಟಲ್ ಆ್ಯಂಡ್ ತುಂಬ ಆಸ್ಪತ್ರೆ ಅವರು ತಿರುಗಿದ್ದಾರೆ. ವೇರ್ ಹಿ ವಾಸ್ ಅಡ್ವೈಸ್ಡ್ ಫಾರ್ ಆಂಪ್ಯುಟೇಷನ್, ಇಲ್ಲಾದರೆ ಅವರ ಹಿಬ್ಬೋನಿಂದಲೇ ಇಡೀ ಕಾಲನ್ನೇ ತೆಗಿಬೇಕು ಹೇಳಿ ಅವರೆಲ್ಲ ಅಡ್ವೈಸ್ ಮಾಡಿದರು. ಸೊ ಅವರಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಬೇರೆ ಎಲ್ಲ ದಾರಿ ತೋರದೆ ಇಲ್ಲಿ ಏನಪೋಯ ಆಸ್ಪತ್ರೆ ಜುಲೇಖಾದಲ್ಲಿ ಚೆನ್ನಾಗಿ ಹೀಗಿದ್ದ ಮೊದಲೆಲ್ಲ ತುಂಬ ನಾವು ಕಾಲು ಉಳಿಸಿದ್ದೇವೆ ಹೇಳಿ ಆಸರೆ ಮತ್ತು ಇದರಿಂದ ಅವರು ಇಲ್ಲಿ ನಮ್ಮ ಹತ್ರ ಬಂದಿದ್ದರು. ಸೊ ಹಿ ವಾಕ್ ಟು ಜುಲೇಖಾ ಏನಪೋಯ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಇನ್ ದ ಅರ್ಲಿ ಮಂತ್ಸ್ ಆಫ್ ಮಾರ್ಚ್. ಸೊ ವಿ ಹ್ಯಾಡ್ ಎ ಡೀಟೇಲ್ಡ್ ಇವ್ಯಾಲ್ಯೂಯೇಷನ್ ಆಫ್ ಹಿಮ್ ಆ್ಯಂಡ್ ಇಲ್ಲಿ ನಮ್ಮದು ಮಲ್ಟಿ ಡಿಸಿಪ್ಲಿನರಿ ಟ್ಯೂಮರ್ ಬೋರ್ಡ್ ಹೇಳಿದೆ ಜುಲೇಖಾದಲ್ಲಿ. ಅಲ್ಲಿ ನಾವೆಲ್ಲ ಆಂಕೋಸರ್ಜನ್ಸ್, ಮೆಡಿಕಲ್ ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿಸ್ಟ್, ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್, ಆಂಕೋಪೆಥಾಲಜಿಸ್ಟ್ ಮತ್ತು ನಮ್ಮ ಎನಸ್ಥೀಸಿಯಾ ವಿಭಾಗದವರು ಎಲ್ಲರೂ ಮತ್ತು ಆರ್ಥೋಪೆಟಿಷಿಯನ್ಸ್ ಎಲ್ಲರೂ ವಿಭಾಗದವರು ಒಂಥರ ಕೂತ್ಕೊಂಡು ಅವರಿಗೆ ಫಸ್ಟಿಗೆ ಇನಿಷಿಯಲಿ ನಾವು ಅವರಿಗೆ IV ಕೀಮೊಥೆರಪಿ ಕೊಡಲಿಕ್ಕೆ ಹೇಳಿ ಡಿಸೈಡ್ ಮಾಡಿದೆವು. ಇಂಜೆಕ್ಷನ್ ಮೂಲಕ ಕೀಮೊಥೆರಪಿ ಕೊಡಲು. ಕೀಮೊಥೆರಪಿ ಕೊಟ್ಟ ಮೇಲೆ ಅವರದ್ದು ಕಾಲಿದು ಅದು ಅಷ್ಟು ಕಮ್ಮಿ ಆಗಿಲ್ಲ. ಹಾಗೆ ಮಾತ್ರ ಅವರಿಗೆ ಕಾಲು ಉಳಿಸಬೇಕು ಹೇಳಿದ್ದ ಕಾರಣ ನಾವು ಅವರದ್ದು ವಿಎಟ್ ಏನಪೋಯ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಎಕ್ಸ್ಪ್ಲೋರ್ ಅವರ ಕಾಲು ಉಳಿಸಲಿಕ್ಕೆ ಏನೆಲ್ಲ ದಾರಿ ಇದೆ ಹೇಳಿ ನಾವು ರಿಸರ್ಚ್ ಮಾಡಲಿಕ್ಕೆ ಶುರು ಮಾಡಿದೆವು. ಯಾಕೆ ಹೇಳಿದ್ರೆ ಎಲ್ಲರೂ ಕಾಲು ತೆಗಿಬೇಕು, ಅವರ ಹಿಪ್ಪಿಂದ ಇಡೀ ಕಾಲನ್ನೇ ತೆಗಿಬೇಕು ಹೇಳಿದ್ರು. ಸೊ ನಾವು ಏನಾದರೂ ಬೇರೆ ದಾರಿ ಇದೆಯಾ ಹೇಳಿ ನಾವು ರಿಸರ್ಚ್ ರಿವ್ಯೂ ಆಫ್ ಲಿಟ್ರೇಚರ್, ನಾವು ಹಿಂದೆ ಹೋಗಿ ಇಂಟರ್ನೆಟ್ಟಲ್ಲಿ ತುಂಬ ಲಿಟ್ರೇಚರ್ಸ್ ಎಲ್ಲ ಸರ್ಚ್ ಮಾಡಿ ಬೇರೆ ರಿವ್ಯೂ ಬೇರೆ ಆಸ್ಪತ್ರೆಯವರು ಇಡೀ ಲೋಕದಲ್ಲಿ ಹೇಳಿ ಕಂಡು ಎಂದು ಬರುವಾಗ ಇಂಥರ ಭಾರತದಲ್ಲಿ ಮಾಡೇ ಅಲ್ಲ, ಇಡೀ ವರ್ಲ್ಡಲ್ಲಿ 2 ಕೇಸ್ ಆಗಿದೆ. ಅದು 2 ಸಹ UK ಯುನೈಟೆಡ್ ಕಿಂಗ್ಡಮಲ್ಲಿ ಬರ್ಮಿಂಗ್ ಹಾಸ್ಪಿಟಲ್ ಆಫ್ ಆರ್ಥೋಪೆಡಿಕ್ಸಲ್ಲಿ ಇಂಥ 2 ಕೇಸ್ ಮಾಡಿದ್ದಾರೆ. ಇದರಲ್ಲಿ ನಾವೇನು ಮಾಡಿದ್ದೇವೆ ಹೇಳಿದ್ರೆ ಹಿಸ್ ಹೋಲ್ ಥೈ ಬೋನ್ ಮತ್ತು ಅದರದ್ದು ಮಾಂಸ ಮತ್ತು ಅದರದ್ದು ನರ ಎಲ್ಲವನ್ನು ತೆಗೆದು ಪುನಃ ಇಡೀ ಮೂಳೆಯನ್ನು ಮೆಗಾ ಪ್ರಾಸ್ಟೆಸ್ ಹೇಳಿ ಟೈಟಾನಿಯಮಿಂದ ಮಾಡಿದ ಒಂದು ಅದು ಪ್ರಾಸ್ಟೆಸಿಸ್ ಹೇಳಿ ಅದು ಅನ್ನು ಹಿಡ್ಕೊಂಡು ಬಂದು ಅಲ್ಲಿ ಪುನಃ ರೀಕನ್ಸ್ಟ್ರಕ್ಟ್ ಮಾಡಿ ನಮ್ಮ ಪ್ಲಾಸ್ಟಿಕ್ ಸರ್ಜನ್ಸ್ ಎದೆದು ಹಿಂದೆದು ಭಾಗದಿಂದ ಅಲ್ಲಿದು ಮಾಂಸ ನರ ಅದನ್ನೆಲ್ಲ ಹಿಡ್ಕೊಂಡು ಬಂದು ಕಾಲಲ್ಲಿ ಜೋಡಿಸಿ ಅದನ್ನು ಎನಸ್ಟಮೋಸ್ ಮಾಡಿ ಒಂಥರ 13 ಗಂಟೆ ಇದು ಬಹಳ ದೊಡ್ಡ ಸರ್ಜರಿ. ಯೂಶ್ವಲಿ ಇದು ಇಂಥರ ಮಾಡೇ ಇಲ್ಲ. ಎಲ್ಲರೂ ಮೂಳೆ ತೆಗಿತಾರೆ, ಪ್ರಾಸ್ಟೆಸಿಸ್ ಹಾಕ್ತಾರೆ, ಬರ್ತಾರೆ. ಇದು
ಇಡೀ ಕಾಲಿನ ಇಡೀ ಮೂಳೆ ಸಹ ಮತ್ತು ಬೆನ್ನಿಂದ ನಮ್ಮ ಬೆನ್ನಿನ ಹಿಂದೆ ಭಾಗದಿಂದ ಅದರ ಮಾಂಸ ಸಹ ಅದರ ನರ ಸಹ ಎಲ್ಲ ಹಿಡ್ಕೊಂಡು ಬಂದು ನಾವು ಅದನ್ನು ಜಾಯಿನ್ ಮಾಡಿ, ಸೊ ನಾವು ಇದು ನಮ್ಮದು ಟ್ಯೂಮರ್ ಬೋರ್ಡಲ್ಲಿ headed by our former Vice Chancellor, current Pro Chancellor Dr. M. Vijay Kumar, who is also happens to be the Director of Zuleika Yinnaphoya Institute of Oncology. ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಟ್ಯೂಮರ್ ಬೋರ್ಡಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ನಮ್ಮ ಸರ್ಜರಿ ತಂಡದ ಮುಖ್ಯಸ್ಥ ಹಾಗೂ HOD ಪ್ರೊಫೆಸರ್ HOD ಸರ್ಜರಿಯನ್ನು ಮಾಡಿಸಿ ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮತ್ತು ಬೇರೆಲ್ಲ ಡಾಕ್ಟರ್ಸ್ ನಾವೆಲ್ಲ ಇನ್ವಾಲ್ವ್ ಆಗಿದ್ದೇವೆ. ಫ್ರಮ್ ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ಆರ್ಥೋಪೆಡಿಕ್ ಸರ್ಜನ್ಸ್, ಪ್ಲಾಸ್ಟಿಕ್ ಸರ್ಜನ್ಸ್ ಡಾಕ್ಟರ್ ದೇವಿ ಪ್ರಸಾದ್, ಡಾಕ್ಟರ್ ಚಾನ್ನಿ, ಆರ್ಥೋಪೆಡಿಕ್ಸ್ ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಎನಸ್ಥೆಟಿಸ್ಟಲ್ಲಿ ಡಾಕ್ಟರ್ ಪ್ರೀತಿ ಅವರು, ಡಾಕ್ಟರ್ ಡಾನ್, ಡಾಕ್ಟರ್ ಐಶ್ವರ್ಯ ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಡಾಕ್ಟರ್ ಸತೀಶ್ ಬಾಬು ಸರ್ಜರಿ ಯಾವ ಮಟ್ಟದಲ್ಲಿ ಎಷ್ಟವರೆಗೆ ನೀವು ಆರಾಮವಾಗಿ ಮಾಡಿಸ್ಬೋದು ಇದೆಲ್ಲ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಆಗಿ, ಮತ್ತು ಅವರಿಗೆ ಪುನಃ ನಡೆಸುವ ಹಾಗೆ ಮಾಡೋಕ್ಕೆ ಪೋಸ್ಟ್ ಸರ್ಜರಿ ಇಸ್ ಒನ್ ಫೇಸ್, ಅಗೇನ್ ಟು ರಿಹ್ಯಾಬಿಲಿಟೇಟ್ ಹಿಮ್, ಪುನಃ ನಡೆಯುವಂಗೆ ಚೆನ್ನಾಗಿ ಮಾಡೋಕ್ಕೆ ಡಾಕ್ಟರ್ ಮೊಹಮ್ಮದ್ ಚೌಧರಿ ಅವರೆಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ. ಮತ್ತು ಇಡೀ ಇನ್ಸ್ಟಿಟ್ಯೂಷನ್ದು ಮೆಡಿಕಲ್ ಆ್ಯಂಡ್ ನರ್ಸಿಂಗ್ ಸ್ಟಾಫ್ ಎಲ್ಲರದ್ದು ಇದೆ. ಸೊ ಈ ಸರ್ಜರಿ ಆಲ್ಮೋಸ್ಟ್ ಬೆಳಗ್ಗೆ ಶುರುವಾಗಿ ರಾತ್ರಿ 2 ಗಂಟೆವರೆಗೆ 8 ಗಂಟೆಗೆ ಶುರುವಾಗಿ ಆಲ್ಮೋಸ್ಟ್ ರಾತ್ರಿ 2 ಗಂಟೆವರೆಗೆ 13 ಗಂಟೆ ಕಾಲ 13 hours ಇಟ್ ಹ್ಯಾಸ್ ಲಾಸ್ಟೆಡ್. ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಇದನ್ನು ಆಲ್ಮೋಸ್ಟ್ ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮಾಡಿದ್ದೇವೆ. ನಾನು ಇನ್ನೊಂದು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ದಿಸ್ ಇಸ್ ಡನ್ ಅಂಡರ್ ಅವರ್ ಸ್ಕೀಮ್ and it is done free, the surgery is done free of cost. ಬಳಿಕ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಡಾಕ್ಟರ್ ಜಲಾಲುದ್ದೀನ್ ಅಕ್ಬರ್ ಮಾತನಾಡಿ, ಈ ಸವಾಲಿನ ಕಾರ್ಯಕ್ಕಾಗಿ ಪರಿಣಿತ ವೈದ್ಯರ ತಂಡ ಸಂಪೂರ್ಣ ಸಿದ್ಧವಾಗಿತ್ತು. ಅವರ ದೃಷ್ಟಿಯಲ್ಲಿ ಇದು ಕೇವಲ ಕಾಲು ತೆಗೆಯುವ ವಿಚಾರವಲ್ಲ, ಜೀವನದ ಗುಣಮಟ್ಟವನ್ನು ಉಳಿಸುವ ಹೋರಾಟ. ರೋಗಿಯ ಆತ್ಮವಿಶ್ವಾಸ ಮತ್ತು ಭವಿಷ್ಯವನ್ನು ಕಾಪಾಡುವ ಪ್ರಯತ್ನವಾಗಿ ತಂಡ ಕಾರ್ಯನಿರ್ವಹಿಸಿದೆ. ಇದು ಹಣಕ್ಕಾಗಿ ಮಾಡುವ ಚಿಕಿತ್ಸೆ ಅಲ್ಲ. ದೇಹದ ಮಾಂಸ ಮತ್ತು ನರಗಳನ್ನು ತೆಗೆದು ಮತ್ತೆ ಜೋಡಿಸುವುದು ಸುಲಭದ ಕೆಲಸವಲ್ಲ. ಇದು ವೈದ್ಯಕೀಯ ನಿಪುಣತೆ ಮತ್ತು ಬದ್ಧತೆಯ ಪ್ರತೀಕ ಅಂತ ಹೇಳಿದ್ರು. ಈ ಥರ ಕೇಸ್ ಬಂದ ತಕ್ಷಣ ದಾರಿ ಒಂದೇ ಇರೋದು, ಕಾಲನ್ನು ತೆಗೆಯೋದು. ಕಾಲನ್ನು ನಾವು ತೆಗಿಬೇಕು ಹೇಳಿದ ತಕ್ಷಣ 70-60% ಪೇಷಂಟ್ ಓಡಿ ಹೋಗ್ತಾರೆ, ಯಾರು ಕಾಲು ತೆಗಿಯೋಕ್ಕೆ ರೆಡಿ ಇರೋದಿಲ್ಲ. ಆಮೇಲೆ ಅವರು ಕ್ಯಾನ್ಸರ್ ಸ್ಪ್ರೆಡ್ ಆಗಿ ಮೃತರಾಗ್ತಾರೆ. ಕಾಲು ತೆಗಿಲಿಕ್ಕೆ ರೆಡಿ ಆದವರು ಅದೇನೆಂದರೆ ನಮ್ಮ ಹಿಪ್ಪತ್ತ ಮೇಲಿಂದಲೇ ತೆಗಿಬೇಕು, ಇಡೀ ಕಾಲನ್ನು ತೆಗೆದ್ರೆ ಆಮೇಲೆ ಅದಕ್ಕೆ ಪ್ರೋಸೆಸಿಸ್ ಹಾಕಲಿಕ್ಕೆ ತುಂಬ ಕಷ್ಟ. ಅಂದರೆ ಒಬ್ಬರಿಗೆ ನಡ್ಕೊಂಡು ಹೋಗಲಿಕ್ಕೆ ತುಂಬ ಕಷ್ಟ ಒಂದು ಕಾಲಲ್ಲಿ. ಅದು ಪ್ರೋಸೆಸ್ ಹಾಕಿದ್ರೂ ಆ ಪ್ರೋಸೆಸ್ ಚೆನ್ನಾಗಿ ಕೆಲಸ ಮಾಡಲ್ಲ. ಸೊ ನಾವು ಈ ಥರ ಪೇಷಂಟ್ ಬಂದಾಗ ನಮ್ಮ ಟ್ಯೂಮರ್ ಬೋರ್ಡ್ ಡಿಸ್ಕಷನ್ ನಡೆಯಿತು. ನಾವು ಆಮೇಲೆ ಇದು ಲಿಟ್ರೇಚರ್ ಸರ್ಚ್ ಅಂತ ಹೇಳ್ತೇವೆ, ಎಲ್ಲಾದರೂ ಈ ಥರ ಕೇಸಸ್ಗಳನ್ನು ಎಲ್ಲಿಯಾದರೂ ಮಾಡಿದ್ದೀರಂತ ನಾವು ನಮ್ಮ ಚಾಟ್ GPT ಅದು ಎಲ್ಲದರಲ್ಲಿ ನಾವು ಹುಡುಕ್ಲಿಕ್ಕೆ ಶುರು ಮಾಡಿದ್ದೇವೆ. ಎಲ್ಲೂ ಕ್ಲಿಯರ್ ಡಿಫೈನ್ ಆಗಿ ಯಾವ ಥರ ಹೋಗ್ಬೇಕಂತ ಎಲ್ಲೂ ಇಲ್ಲ. ನೋಡಿದರೆ 2 ಕೇಸ್ ಮಾತ್ರ ರಾಯಲ್ ಹಾಸ್ಪಿಟಲ್ ಬರ್ಮಿಂಗ್ಹ್ಯಾಮ್, ದಿಸ್ ಇಸ್ ಒನ್ ಆಫ್ ದ ಟಾಪ್ ಆರ್ಥೋ ಆಂಕಾಲಜಿ ಅಂತ ಹಾಸ್ಪಿಟಲ್ ಇನ್ ದ ವರ್ಲ್ಡ್. ಅಲ್ಲಿ ದೇ ಹ್ಯಾವ್ ಮೆನ್ಷನ್ 2 cases ವೇರ್ ಕಂಪ್ಲೀಟ್ ಬೋನ್ ಆ್ಯಂಡ್ ಮಸಲ್ ಲಾಸ್ಗೆ ಮಾಡಿದ್ದಾರೆ ಅಂತ ಇನ್ಫಾರ್ಮೇಷನ್ ನಮ್ಗೆ ಸಿಕ್ತು. ಬಟ್ ಇವರ ಥರ ಡಾಕ್ಟರ್ ದೇವಿ ಪ್ರಸಾದ್ ಹತ್ರ ಮಾತಾಡಿದರೆ ಅವ್ರು ಹೇಳಿದ್ರು, ನಮಗೆ ಎದೆಯ ಮಾಂಸವನ್ನು ಅದರ ನರ ಮತ್ತು ಅದರ ರಕ್ತದಾರಿ ಎರಡನ್ನು ಹಿಡ್ಕೊಂಡು ಹೋಗಿ ಅಲ್ಲಿ ರೀಕನ್ಸ್ಟ್ರಕ್ಟ್ ಮಾಡಿ ನಮಗೆ ವಾಪಸ್ ಅವರಿಗೆ ಪವರ್ ಕೊಡ್ಬೋದು ಕಾಲಿಗೆ, ಆ ಥರ ಮಾಡಿದರೆ ಮಾಡ್ಬೋದು, ನೀವು ಮಾತ್ರ ಫುಲ್ಲು ಟ್ಯೂಮರ್ ತೆಗಿಲಿಕ್ಕೆ ಸಾಧ್ಯವಾದರೆ ನಾನು ಅದು ಮಾಡಿಕೊಡ್ತೇನೆ ಅಂತ ಹೇಳಿದರು. ಸೊ ಅವರ ಭರವಸೆದಿಂದ ಈ ಸರ್ಜರಿಯನ್ನು ನಾವು ಫುಲ್ ಪ್ಲ್ಯಾನ್ ಮಾಡಿ ಆಮೇಲೆ ನಾವು ಆಮೇಲೆ ಅಂದರೆ 13 ಗಂಟೆ ಕಾಲ ಟೈಮ್ ಹಿಡಿಯಿತು. ಆದರೂ ಈಗ 3 ವಾರ ಆಯಿತು ಆಪ್ರೇಷನ್ ಆಗಿ, 3-4 ಈಸ್ ಆಲ್ ರೈಟ್. ಇನ್ನೊಂದು 2 ತಿಂಗಳಲ್ಲಿ ವಿಲ್ ಬಿ ಏಬಲ್ ಟು ವಾಕ್ ನಿಯರ್ ನಾರ್ಮಲ್ ಅಂತ ಹೇಳಲ್ಲ, ನಿಯರ್ ನಾರ್ಮಲ್ ನಡಿಬೋದು. ಆ್ಯಂಡ್ ರಿಪೋರ್ಟು ಬಂತು ಈಗ, ಪೆಥಾಲಜಿಕಲಿ ದೇರ್ ಸರ್ಜರಿ ಈಸ್ ಕಂಪ್ಲೀಟ್. ಅವರಿಗೆ 2 ಕೀಮೊಥೆರಪಿ ಕೊಟ್ಟ ನಂತರ ಅವರ ಟ್ರೀಟ್ಮೆಂಟ್ ಮುಗಿಯಿತು. ದೆನ್ ಹಿ ಈಸ್ ಓನ್ಲಿ ಆನ್ ಫಾಲೋ ಅಪ್. ಸೊ ಈ ಸರ್ಜರಿದು ಏನು ಅಷ್ಟೊಂದು ಇಂಪಾರ್ಟೆನ್ಸ್ ಏನಂದರೆ, ಕಂಪ್ಲೀಟ್ ಕಾಲಿದು ಅಂದರೆ ಇದು ಫೀಮರ್ ಅಂತ ಹೇಳೋದು, ತೈದು ಮೂಲೆಯನ್ನು ತೆಗೆದು ಅದರ ಜೊತೆ ಅದರದ್ದು ಮಾಂಸವನ್ನು ಪೂರ್ತಿ ಮಾಂಸವನ್ನು ತೆಗೆದು ಆಮೇಲೆ ಎದೆಯಿಂದ ಆ ಮಾಂಸವನ್ನು ಬೇರೆ ಮಾಂಸವನ್ನು ತಂದು ಅಲ್ಲಿ ಹಾಕಿ
ಆ ಕಾಲಿಗೆ ಅಷ್ಟೊಂದು ಸ್ಟ್ರೆಂತ್ ಕೊಡುವಂಥ ಮಾಡಿದ್ದು ದಿಸ್ ಇಸ್ ಒನ್ ಆಫ್ ದ ಫಸ್ಟ್ ಕೇಸ್ ಇನ್ ಇಂಡಿಯಾ ಆ್ಯಂಡ್ ನಾಟ್ ಪ್ರಾಪರ್ಲಿ informed anywhere in the world. Now we are thinking 2 cases from Royal College of Birmingham Madirbodanta, because they have mentioned that there are 2 cases where complete loss of muscle and bone was reconstructed like this. And the case, so ours becomes 3rd case. But in India, I have checked Tata, AIMS, Adyar, Kidwai, and all these institutes, nowhere it is done. And it is a proud moment for us and for our city to state that we have achieved a milestone in an innovative surgery, and this should be an information given to as many number. ಆದಷ್ಟು ನಾವು ಕೊಡಬೇಕು, ಯಾಕಂದರೆ ಇನ್ನೊಬ್ಬರು ಯಾರು ಇಂಥ ಪೇಷಂಟ್ ಎಲ್ಲ ಕಾಲು ತೆಗಿಬೇಕಂದ್ರೆ ಅವರಿಗೆ ಈವನ್ ಬಡವರಾದರೂ ತೊಂದರೆ ಇಲ್ಲ, ಇಲ್ಲಿ ಬಂದರೆ ಈ ಸರ್ಜರಿ ನಾವು ಫ್ರೀ ಮಾಡಿ ಕೊಡ್ತಾ ಇದ್ದೇವೆ. ಅವ್ನ ಖರ್ಚು ಬರೀ ಅದೊಂದು ಪ್ರಾಸೆಸಿಸ್ ಒಂದು ಖರೀದಿ ಮಾಡಬೇಕು. ಆ ಪ್ರಾಸೆಸಿಸು ಅವರು ಪ್ರೈವೇಟಲ್ಲಿ ಹೋಗಿ ತಗೊಳ್ಬೇಕಂದ್ರೆ 4.5 ಲಕ್ಷ ಆಗುತ್ತೆ. ನಾವು ಇಲ್ಲಿ ಕಂಪನಿಯವ್ರ ಹತ್ರ ಮಾತಾಡಿ ವಿ ಸಬ್ಸಿಡೈಸ್ ಇಟ್ ಸೋ ಮಚ್, ಸೊ ಇಟ್ ಈಸ್ ಅಫೋರ್ಡಬಲ್ ಫಾರ್ ದ ಪೇಷಂಟ್. ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕ ಡಾಕ್ಟರ್ ರೋಹನ್ ಶೆಟ್ಟಿ ಅವರು ಮಾತನಾಡಿ, ನಿರಂತರ 13 ಗಂಟೆಗಳ ಶಸ್ತ್ರಚಿಕಿತ್ಸೆ ಸಮಯದಲ್ಲಿ ಕ್ಯಾನ್ಸರ್ ಪೀಡಿತ ತೊಡೆಯ ಸ್ನಾಯುಗಳ ಜೊತೆಗೆ ತೊಡೆಯ ಮೂಳೆಯ ಸಂಪೂರ್ಣ ಭಾಗವನ್ನು ತೆಗೆದುಹಾಕಲಾಯಿತು. ಮೂಳೆಯನ್ನು ಪುನರ್ ನಿರ್ಮಿಸಲು ಟೈಟಾನಿಯಂ ಮೆಗಾ ಪ್ರೊಸ್ಥೆಸಿಸ್ ಬಳಸಲಾಯಿತು. ಹೆಚ್ಚುವರಿಯಾಗಿ ತೊಡೆಯ ಸ್ನಾಯುಗಳ ಪುನರ್ ನಿರ್ಮಿಸಲು ಮತ್ತು ಅಂಗಗಳ ಕಾರ್ಯವನ್ನು ಪುನಃ ಸ್ಥಾಪಿಸಲು ಸುಧಾರಿತ ಮೈಕ್ರೋ ನ್ಯೂರೋ ವಾಸ್ಕುಲರ್ ಶಸ್ತ್ರಚಿಕಿತ್ಸಾ ತಂತ್ರಗಳನ್ನು ಬಳಸಿಕೊಂಡು ರೋಗಿಯ ರಕ್ತನಾಳಗಳು ಮತ್ತು ನರಗಳ ಜೊತೆಗೆ ಎದೆಗೋಡೆಯ ಸ್ನಾಯುಗಳನ್ನು ವರ್ಗಾಯಿಸಲಾಯಿತು. ರೋಗಿಗೆ ಪ್ರಸ್ತುತ ಬಹಳಷ್ಟು ಸುಧಾರಣೆ ಕಂಡಿದ್ದಾರೆ ಅಂತ ಹೇಳಿದ್ರು. ಅದು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಅಂದ್ರೆ ಅಷ್ಟೇ ಅಗ್ರೆಸಿವ್ ಕಾಯಿಲೆ ಮೇನ್ ಸ್ಪ್ರೆಡ್ ಆಗುತ್ತೆ. ಗಾಡ್ಸ್ ಗ್ರೇಸ್ ಅವ್ರಿಗೆ ಕಿಮೋಥೆರಪಿ ಎಲ್ಲ ಮಾಡಿದ್ಮೇಲೆ ಒಳಗೆ ಆಕ್ಚುಲಿ ಟ್ಯೂಮರ್ ನೀವು ನೋಡಿರ್ಬೋದು, ಆಲ್ಮೋಸ್ಟ್ ಅದು ಫುಟ್ಬಾಲ್ ಥರ ಇದೆ. ಆ್ಯಂಡ್ ಯೂಶಲಿ ಸಾರ್ಕೋಮಸ್ ಬಾಲ್ ಔಟ್ಸೈಡ್ ಲೇಯರ್ ತುಂಬ ಹಾರ್ಡ್ ಇರುತ್ತೆ ಆ್ಯಂಡ್ ಒಳಗೆ ಟ್ಯೂಮರ್ ಆ್ಯಕ್ಟಿವ್ ಇರುತ್ತೆ. ಸೊ ಕಿಮೋಥೆರಪಿ ನಾಟ್ ಓನ್ಲಿ ಟ್ಯೂಮರ್ ಮಾತ್ರ ಇಲ್ಲ, ಬೇರೆ ಕಡೆನೂ ಸ್ಪ್ರೆಡ್ ಆಗೋದು ಚಾನ್ಸಸ್, ಒಂದೊಂದು ಕಣ ಬ್ಲಡ್ಡಲ್ಲಿ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದು ಕಂಟ್ರೋಲ್ ಮಾಡೋಕ್ಕೆ ತುಂಬ ಆ್ಯಕ್ಟಿವ್ ವರ್ಕ್ ಆಗಿದೆ. ಇಲ್ಲಿವರೆಗೆ ಅದು ಎಲ್ಲಿನೂ ಸ್ಪ್ರೆಡ್ ಆಗಿಲ್ಲ. And meter bone without tumor, with 5 centimeter of tumor free margin, but we didn't get it. So we had to remove the whole bone. So remove the whole bone andre ivrige, if we can't save the limb, we had to do disarticulation. Disarticulation andre with the prosthesis, very expensive process in the world, he will not be able to do even half of the things what he is doing right now. So we had to replace the whole femur. That was the challenge. Work ಮಾಡಲಿಕ್ಕೆ instead of those muscles ನಾವು ಲ್ಯಾಟಿಸ್ ಮಸ್ ಡಾರ್ಸಮ್ ಅದನ್ನು ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ. ಇದು ನಿಮಗೆ ಎಕ್ಸಾಂಪಲ್ ಕೊಡಬೇಕಂದ್ರೆ ಈಗ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಒಂದು ಪೇಷಂಟಿಂದ ತೆಗೆದು ಇನ್ನೊಂದು ಪೇಷಂಟಿಗೆ ಕಿಡ್ನಿ ಆಗ್ತದೆ. ಇದು ಆಲ್ಮೋಸ್ಟ್ ಸಿಮಿಲರ್ ಪ್ರೊಸೀಜರ್, ಆದರೆ ಸೇಮ್ ಪೇಷಂಟಲ್ಲಿ. ಆಟೋಲಾಗಸ್ ಸಾಫ್ಟ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟೇಷನ್, ಬೆನ್ನಿಂದು ಮಾಂಸಖಂಡ ಫುಲ್ಲು ತೆಗೆದು ಕಾಲಲ್ಲಿ ಇಟ್ಟು ಅದಕ್ಕೆ ರಕ್ತನಾಳ ಜೋಡಣೆ ಮಾಡಬೇಕು. ಅದರಲ್ಲಿ ರಕ್ತ ಹೋಗಬೇಕು, ಅದು ವಾಪಸ್ ಬಾಡಿಗೆ ಬರಬೇಕು. ಅದಕ್ಕೆ ಆರ್ಟ್ರಿ ಮತ್ತು ವೇನ್ ಇದು ತುಂಬ ಚಿಕ್ಕದಿರ್ತದೆ, 1 mm ಅರೌಂಡ್ ಇರ್ತದೆ. ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಿ ಆ ಮೈಕ್ರೋಸ್ಕೋಪಿಕ್ ಸರ್ಜರಿ ಮಾಡಿ ಅದನ್ನು ಜೋಡಿಸಿ ಇದು ಮಾಡಬೇಕು. ಜುಲೇಖಾ ಏನಪೋಯ ಆಂಕಾಲಜಿ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಎಂ ವಿಜಯ್ ಕುಮಾರ್ ಅವರು ಮಾತನಾಡಿ, ಜುಲೇಖಾ ಏನಪೋಯ ಆಸ್ಪತ್ರೆ ಹಿಂದೆಯೂ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆಸಿ ರೋಗಿ ಗುಣಮುಖರಾಗಿದ್ದಾರೆ. ಇದೀಗ ದಾಖಲೆಯ ಶಸ್ತ್ರಚಿಕಿತ್ಸೆಯನ್ನು ನಡೆಸಿರುವುದು ಶ್ಲಾಘನೀಯ. ವಿಶೇಷವೆಂದರೆ ಆಯುಷ್ಮಾನ್ ಯೋಜನೆ ಮುಖೇನ ಸಂಪೂರ್ಣ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗಿದೆ. ಕುಲಪತಿ ಡಾಕ್ಟರ್ ಏನಪೋಯ ಅಬ್ದುಲ್ಲಾ ಕುನ್ನಿ, ಪ್ರೊಫೆಸರ್ ಚಾನ್ಸಲರ್ ಫರ್ಹಾದ್ ಏನಪೋಯ ಮತ್ತು ಉಪಕುಲಪತಿ ಡಾಕ್ಟರ್ ಗಂಗಾಧರ್ ಸೋಮಯ್ಯಜಿ ವೈದ್ಯರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ರು ಅಂತ ಹೇಳಿದರು. ಈಗ ಒಂದು ಟೀಮ್ ನಾವು ಇಲ್ಲಿ ಡೆವಲಪ್ ಮಾಡಿದ್ವಿ. ಅದು ರೇಡಿಯಾಲಜಿಸ್ಟ್ ಇರ್ಬೋದು, ಮೆಡಿಕಲ್ ಆಂಕಾಲಜಿಸ್ಟ್ ಇರ್ಬೋದು, ಆರ್ಥೋಪೆಡಿಷನ್ಸ್ ಇರ್ಬೋದು, ಎಲ್ಲರೂ ಸೇರಿ, ಪ್ಲಾಸ್ಟಿಕ್ ಸರ್ಜರಿ ಇರ್ಬೋದು, ಇವರೆಲ್ಲರೂ ಸೇರಿ ಈ ಆಪ್ರೇಷನ್ ಮಾಡಿರೋದು. 13 hours ಇಸ್ ನಾಟ್ ಅ ಸ್ಮಾಲ್ ಟೈಮ್. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ಲಿ ಕಾಲು ತೆಗೆಯೋದು ನಮಗೆ ತುಂಬ ಈಸಿ. ಮೇ ಬಿ ಇನ್ ಅನ್ ಅವರ್ ವಿ ವುಡ್ ಹ್ಯಾವ್ ಡನ್. ಆದರೆ 13 hours ನಾವು ಸ್ಪೆಂಡ್ ಮಾಡಿ ಒಂದು ವ್ಯಕ್ತಿನೇ ನಡೆದು ಮನೆಗೆ ಕಳಿಸೋದೊಂದು ಒಂದು ಹೆಮ್ಮೆ ಪಡೋ ಥರ ಒಂದು ವಿಚಾರ. ಮೋರ್ ಇಂಪಾರ್ಟೆಂಟ್ಲಿ
ಡಿಸೀಸ್ನ ತೆಗೆದು ಆದರೆ ಅವರ ಕಾಲನ್ನ ತೆಗೆದಿಲ್ಲ. ಸೊ ದಟ್ ಇಸ್ ವೈ ವಿ ಆರ್ ಪ್ರೌಡ್ ಟು ಸೇ ವಿ ಆರ್ ನಾಟ್ ಓನ್ಲಿ ಸೇವ್ಡ್ ಇಸ್ ಲೈಫ್ ಆಸ್ ವೆಲ್ as his limb. My compliments and congratulations to everybody and the support given by the medical administration, Dr. Habib Rahman and our management, Dr. Abdullah Kuni and Dr. Farhad Anpain goes well beyond. ನಾವು ಲಿಂಬ್ ಸೇವಿಂಗ್ ಸರ್ಜರಿ ಮಾಡ್ತಾ ಇದ್ದೀವಿ ತುಂಬ, ಆದರೆ ಈ ಥರ ಬೇರೆ ಜಾಗದಂದು ಒಂದು ಮಾಂಸನ ನರ ರಕ್ತನಾಳಗಳು ತಗೊಂಬಂದು ಅವ್ರನ್ನ ನಡೆಸೋ ಥರ ಮಾಡಿ ಜೋಡಿಸ್ಕೊಡೋದು ಸ್ವಲ್ಪ ಹೊಸದೇ. ಅದನ್ನು ಇನ್ ಇಂಡಿಯಾ ಇಟ್ ಈಸ್ ಗೋಯಿಂಗ್ ಟು ಬಿ ದ ಫಸ್ಟ್ ಟೈಮ್ ಐ ಸಿ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಹಬೀಬ್ ರೆಹಮಾನ್, ಡಾಕ್ಟರ್ ನೂರ್ ಮೊಹಮ್ಮದ್, ಡಾಕ್ಟರ್ ತೇಜಸ್ ಕೃಷ್ಣ, ಡಾಕ್ಟರ್ ಲಕ್ಷ್ಮೀ ಶೆನೈ, ಡಾಕ್ಟರ್ ಟಿವಿ ಸತೀಶ್ ಬಾಬು, ಆರ್ಥೋಪೆಡಿಕ್ ವಿಭಾಗದ ಡಾಕ್ಟರ್ ಅಭಿಷೇಕ್ ಶೆಟ್ಟಿ, ಡಾಕ್ಟರ್ ಲೋಕೇಶ್, ಪ್ಲಾಸ್ಟಿಕ್ ಸರ್ಜರಿ ವಿಭಾಗದ ಡಾಕ್ಟರ್ ದೇವಿ ಪ್ರಸಾದ್, ಡಾಕ್ಟರ್ ಚಾಂದಿನಿ, ಡಾಕ್ಟರ್ ಶ್ರುತಿ, ಕ್ಯಾನ್ಸರ್ ಅರವಳಿಕೆ ತಜ್ಞೆ ಡಾಕ್ಟರ್ ಪ್ರೀತಿ, ಆಕ್ಯುಪೇಷನಲ್ ಥೆರಪಿಸ್ಟ್ ಡಾಕ್ಟರ್ ಮೊಹಮ್ಮದ್ ಚೌಧರಿ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.